ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರರಾಸ್ಯದ ಬಗ್ಗೆನೂ ಮಾತಾಡ್ತೀವಿ, ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋದು ವಿಶೇಷ ವಿಷಯದ ಬಗ್ಗೆ. ಏನು ಅಂತಂದರೆ, ಇವತ್ತು ಮಂತ್ರ ತಂತ್ರ ಎರಡರ ಬಗ್ಗೆನೂ ಮಾತಾಡ್ತಾ ಇಲ್ಲ. ಆದರೆ ನೀವು ಮಾಡ್ತಾ ಇರೋವಂಥ ಮಂತ್ರಗಳಿಗೆ, ಕೆಲವು ಮಂತ್ರಗಳಿಗೆ ದೀಕ್ಷೆ ಅವಶ್ಯಕ. ಸ್ನೇಹಿತರೆ, ಇವತ್ತು ನಾನು ದೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಂತ್ರ ದೀಕ್ಷೆ, ಸ್ವಯಂ ದೀಕ್ಷೆ. ನಮಗೆ ನಾವೇ ದೀಕ್ಷೆಯನ್ನು ತಗೊಂಡು, ಮಂತ್ರ ದೀಕ್ಷೆಯನ್ನು ತಗೊಂಡು ನಾವು ಮಂತ್ರವನ್ನು ಪಠನೆ ಮಾಡೋದು ಹೇಗೆ ಅಂತಂದರೆ, ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಹಿಂದಿನ ಕಾಲದಲ್ಲಿ ಆದಿಪುರುಷರು, ಋಷಿಗಳು, ಮುನಿಗಳು ಇವರೆಲ್ಲ ದೀಕ್ಷೆ ಅಂದರೆ ಸ್ವಯಂ ದೀಕ್ಷೆಯನ್ನು ತಗೊಂಡು, ತಮಗೆ ತಾವೇ ದೀಕ್ಷೆಯನ್ನು ತಗೊಂಡು ಈ ದೊಡ್ಡ ಜಪಗಳನ್ನು, ಹೋಮ ಪೂಜೆ ಅವನ್ನೆಲ್ಲ ಮಾಡ್ತಾಯಿದ್ರು. ಸ್ನೇಹಿತರೆ, ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವಂಥ ಪ್ರಯತ್ನಕ್ಕೆ ದೇವರ ಅನುಗ್ರಹ ನಮಗೆ ಸಿಗಬೇಕು ಅಂದರೆ, ಆ ಮಂತ್ರಗಳ ಫಲ ನಮಗೆ ಸಿಗಬೇಕು ಅಂದರೆ ಈ ಮಂತ್ರ ದೀಕ್ಷೆಯನ್ನು ನಾವು ತಗೋಬೇಕಾಗತ್ತೆ. ಆದರೆ ಕೆಲವೊಂದು ಮಂತ್ರಗಳಿಗೆ ತಗೋಬೇಕು, ಕೆಲವೊಂದು ಮಂತ್ರಗಳಿಗೆ ಅವಶ್ಯಕತೆ ಇಲ್ಲ. ಆಯಿತಾ? ಇಷ್ಟು ದಿನದಲ್ಲಿ ಕೆಲವರು ಸರಿಯಾಗಿ ರಿಸಲ್ಟ್ ಬರ್ತಾ ಇಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾ ಇದ್ರಿ. ಆದರೆ ಕೆಲವೊಂದು ಮಂತ್ರಗಳಿಗೆ ದೀಕ್ಷೆ ಬೇಕು, ಸರಿನಾ? ಇಷ್ಟು ದಿನ ಅದರ ಅವಶ್ಯಕತೆ ಇಲ್ಲ ಅಂದ್ಕೊಂಡೆ ನಾನು ಸುಮ್ಮನೆ ಇದ್ದೆ. ಆದರೆ ಈಗ ಅದರ ಅವಶ್ಯಕತೆ ಇದೆ ಅನ್ನೋದು ನನಗೆ ಅರ್ಥ ಆಗಿದೆ. ಸ್ನೇಹಿತರೆ, ಅದಕ್ಕೋಸ್ಕರ ನೀವು ಯಾವುದೇ ಮಂತ್ರವನ್ನು ಜಪ ಮಾಡಬೇಕಾದ್ರೂ ಈ ದೀಕ್ಷೆಯನ್ನು ನೀವು ತಗೊಂಡು ಆಮೇಲೆ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಇವತ್ತು ದೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಸ್ವಯಂ ದೀಕ್ಷೆಯನ್ನು ಯಾವ ದಿನ ತಗೋಬೇಕು? ಇದನ್ನು ನೀವು ಒಳ್ಳೆ ದಿನ ನೋಡ್ಕೊಂಡು ತೊಗೋಬೇಕು. ಇದನ್ನು ಸೋಮವಾರ ತೊಗೊಂಡ್ರು ನಡೆಯುತ್ತೆ. ಇದನ್ನು ಮೋಸ್ಟ್ ಪ್ರಾಬಬ್ಲಿ ನೀವು ಗುರುವಾರ ತಗೊಳ್ಳಿ, ಆಯಿತಾ? ತುಂಬ ಪವರ್ಫುಲ್ ಆಗಿರುತ್ತೆ. ಇದನ್ನು ನೀವು ಗುರುವಾರ ಗುರು ದೀಕ್ಷೆಯನ್ನು ತಗೊಂಡ್ರೆ ತುಂಬ ಒಳ್ಳೆಯದು, ಸರಿನಾ? ಗುರುವಾರ ಆಗಲಿಲ್ಲ ಅಂತಂದರೆ ಒಂದು ಒಳ್ಳೆಯ ದಿನ ನೋಡ್ಕೊಂಡು ತೊಗೊಳ್ಳಿ, ಆಯಿತಾ? ಸೋಮವಾರ ಆಗಿರ್ಬೋದು, ಮಂಗಳವಾರನೇ ಆಗಿರ್ಬೋದು, ಬುಧವಾರನೇ ಆಗಿರ್ಬೋದು, ವಾರದಲ್ಲಿ ಯಾವಾಗ ಬೇಕಾದ್ರೂ ತೊಗೋಬೋದು. ಆದರೆ ಗುರುವಾರ ತುಂಬ ಒಳ್ಳೆಯ ದಿನ, ಸರಿನಾ? ಸ್ನೇಹಿತರೆ, ಗುರುವಾರ ನೀವು ಬೆಳಗ್ಗೆ ಬೇಗ ಹೇಳ್ತೀರಾ, ಬೆಳಗ್ಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ 6 ಗಂಟೆ ಒಳಗಡೆ ಮಾಡ್ಬೋದು, ಆಯಿತಾ? ಈ ಪ್ರಕ್ರಿಯೆಯನ್ನು 6 ಗಂಟೆ ಒಳಗಡೆ ಮಾಡಿ. ಸಂಜೆ ಸೂರ್ಯಾಸ್ತಮ ಆದಾಗ ಅಂದರೆ ಗೋಧೂಳಿ ಮುಹೂರ್ತದಲ್ಲಿ 5 ಗಂಟೆಯಿಂದ ಮೇಲೆ, ಸರಿನಾ? 5:30, 6 ಗಂಟೆ, 7 ಗಂಟೆ, ರಾತ್ರಿಗೂ ಮುಂಚೆನೇ ಮಾಡಬೇಕು, ಆಯಿತಾ? 7 ಗಂಟೆಗೂ ಒಳಗಡೆ, 7 ಗಂಟೆ ಒಳಗಡೆ ಎಲ್ಲ ಮುಗಿದೋಗಿರಬೇಕು. ಈ ಮಂತ್ರವನ್ನು, ಯಾವ ಮಂತ್ರನ ನೀವು ಪಠನೆ ಮಾಡ್ತಾ ಇದ್ದೀರೋ ಆ ಮಂತ್ರಕ್ಕೆ ದೀಕ್ಷೆಯನ್ನು ತಗೋಬೋದು 7 ಗಂಟೆ ಒಳಗಡೆ, ಸರಿನಾ? ಸ್ನೇಹಿತರೆ, ಏನು ಮಾಡಬೇಕು ಅಂದರೆ, ನೀವು ದೇವರಿಗೆ ದೀಪ ಹಚ್ಚಿ, ಮಾಮೂಲಿ ದೇವ್ರ ಮುಂದೆ ದೀಪ ಹಚ್ಚಿ, ಜೊತೆಗೆ ನೀವು ದೀಕ್ಷೆ ತಗೋಬೇಕು ಅಂತಂದರೆ ಒಂದು ದೀಪ ಹಚ್ಚೋದು ಅಗತ್ಯ. ಇಲ್ಲ ಅಂದರೆ ಬೇಡ, ಪರವಾಗಿಲ್ಲ. ದೇವ್ರ ಮುಂದೆ ಇರೋ ದೀಪವನ್ನೇ ಇಟ್ಕೊಂಡು ದೇವ್ರ ಮುಂದೆನೇ ನಿಂತ್ಕೊಂಡು ನೀವು ಮಾಡಬೇಕಾಗತ್ತೆ. ನೀವು ಒಂದು ಬಿಳಿ ಪೇಪರ್ಗೆ ನೀವು ಯಾವ ಮಂತ್ರವನ್ನು ದೀಕ್ಷೆಯಾಗಿ ತಗೋಬೇಕು, ಯಾವ ಮಂತ್ರವನ್ನು ನೀವು ಸಿದ್ಧಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಮಂತ್ರವನ್ನು ನೀವು ಬರೀಬೇಕಾಗತ್ತೆ ಪೆನ್ನಲ್ಲಿ. ಯಾವ ಪೆನ್ನಾದರೂ ಓಕೆ, ಸರಿನಾ? ಬ್ಲೂ ಇಂಕು, ರೆಡ್ ಇಂಕು, ಯಾವ ಪೆನ್ನಾದರೂ ಓಕೆ. ಬ್ಲ್ಯಾಕ್ ಎಲ್ಲ ಬಳಸೋಕೆ ಹೋಗಬೇಡಿ, ಬ್ಲೂ ಇಂಕಲ್ಲಿ ಬರೆದ್ರು ಬೆಟರ್, ಆಯಿತಾ? ಬ್ಲೂ ಇಂಕಲ್ಲಿ ಆ ಮಂತ್ರವನ್ನು ಬರೀರಿ ಆ ಬಿಳಿ ಪೇಪರಲ್ಲಿ. ಆ ಬಿಳಿ ಪೇಪರ್ನ ತಗೊಂಡು ನಿಮ್ಮ ಮನೆಯ ದೇವರ ಮುಂದೆ, ಇಲ್ಲ ಅಂದರೆ ಎಲ್ಲ ಮಂತ್ರಗಳಿಗೂ ಒಡೆಯನಾದ ಶಿವನ ಮುಂದೆ, ಆಯಿತಾ? ಶಿವನ ಫೋಟೋ ಇದ್ದರೆ ಫೋಟೋ ಮುಂದೆ ಇಟ್ಬಿಟ್ಟು ನೀವು ಕೇಳ್ಕೊಬೇಕಾಗತ್ತೆ, ಆಯಿತಾ? ಈ ಮಂತ್ರವನ್ನು ನನಗೆ ಸಿದ್ಧಿಸ್ಕೊಡು ಅಂತ ನೀವು ಕೇಳ್ಕೊಬೇಕಾಗತ್ತೆ. ಅದಕ್ಕೂ ಮುಂಚೆ ನೀವು ಯಾವ ದೇವರನ್ನು ಗುರುವಾಗಿ ಸ್ವೀಕರಿಸ್ತಾ ಇದ್ದೀರಾ ಕಲ್ಪನೆ ಮಾಡ್ಕೊಳ್ಳಿ. ಗುರು ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಅವರನ್ನಾದರೂ ಸರಿ, ಸಾಯಿಬಾಬಾ ಆದರೂ ಸರಿ, ಯಾರನ್ನೇ ಆಗಲಿ ಗುರುವಾಗಿ ನೀವು ಸ್ವೀಕಾರ ಮಾಡಬೇಕು ಮನಸ್ಸಿಂದ, ಆಯಿತಾ? ಇಲ್ವಾ, ಶಿವನನ್ನೇ ಗುರುವಾಗಿ ತಗೊಂಡ್ರು ಇನ್ನೂ ಒಳ್ಳೆಯದು. ಎಲ್ಲ ಮಂತ್ರಗಳನ್ನು ಸಿದ್ಧಿಸುವಂಥ, ಎಲ್ಲ ಮಂತ್ರಗಳಿಗೂ ಒಡೆಯಾಗಿರುವಂಥ ಪರಮಾತ್ಮ ಶಿವನ ಮುಂದೆ ನೀವು ಕೂತ್ಕೊಂಡು ಕೇಳ್ಕೊಬೇಕಾಗತ್ತೆ. ಈ ಮಂತ್ರವನ್ನು ಹೇಳಿ. ಅವಾಗ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಳ್ಳಿ, ಸರಿನಾ? ನಿಮ್ಮ ತಂದೆ ತಾಯಿ, ಗುರು, ದೈವ ಎಲ್ಲರನ್ನ ನೆನೆಸ್ಕೊಂಡು ಕೇಳ್ಕೊಳ್ಳಿ. ನಾವು ಮಾಡ್ತಾ ಇರೋವಂಥ ಈ ಮಂತ್ರಕ್ಕೆ ನಮಗೆ ಸಿದ್ಧಿ ಆಗೋ ಹಾಗೆ ಅನುಗ್ರಹಿಸು ಭಗವಂತ, ಸರಿನಾ? ಭಗವಂತ, ನನಗೆ ಈ ಮಂತ್ರ ಸಿದ್ಧಿ ಆಗೋ ಹಾಗೆ ಅನುಗ್ರಹಿಸು. ನನ್ನಿಂದ ಈ ಮಂತ್ರದ ದೇವತೆಗೆ ಆಗಲಿ, ಈ ಮಂತ್ರಕ್ಕಾಗಲಿ ಅಪಚಾರ ಆಗದೇ ಇರೋ ಹಾಗೆ ನನ್ನನ್ನು ರಕ್ಷಿಸು ಅಂತ ನೀವು ಮನಸ್ಸಿಟ್ಟು ಕೇಳ್ಕೊಳ್ಳಿ, ಸರಿನಾ? ಆ ಪೇಪರನ್ನು ಕೈಯಲ್ಲಿ ಹಿಡ್ಕೊಂಡು, ಆ ಭಗವಂತನ ಕೈ ನಿಮ್ಮ ಕೈ ಮೇಲೆ ಇದೆ ಅನ್ನೋದು ಥರ ಕಲ್ಪನೆಯನ್ನು ಮಾಡಿಕೊಂಡು ನೀವು
ಕೇಳ್ಕೊಬೇಕಾಗತ್ತೆ, ಸರಿನಾ. ಆಮೇಲೆ ಆ ಪೇಪರನ್ನು ಮತ್ತೆ ದೇವರ ಮುಂದೆ ಇಟ್ಟು ನೀವು ನಿಮ್ಮ ಅನಾಮಿಕ ಬೆರಳು ಅಂತಾರೆ ಗೊತ್ತಾ, ಅನಾಮಿಕ ಬೆರಳು, ಈ ಉಂಗುರದ ಬೆರಳು, ಸರಿನಾ. ಈ ಉಂಗುರದ ಬೆರಳನ್ನು ನೀವು ನಿಮ್ಮ ಕಿವಿಯ ಮೇಲೆ ಇಟ್ಕೋಬೇಕಾಗತ್ತೆ. ಹಿಂಗೆ ನಿಮ್ಮ ಕಿವಿಯಲ್ಲಿ ಹೀಗೆ ಮುಚ್ಕೊಂಡು, ಅವರ ಬೆರಳಿನಿಂದ ನಿಮ್ಮ ಕಿವಿಯನ್ನು ಮುಚ್ಕೊಂಡು ನೀವು ಆ ಮಂತ್ರವನ್ನು ಹೇಳಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿ, ಸ್ವಲ್ಪ ಜೋರಾಗಿ ಹೇಳಬೇಕು. 11 ಸಲ ಹೇಳಿ, ಸರಿನಾ. 11 ಬಾರಿ ನೀವು ಆ ಮಂತ್ರವನ್ನು ಗಟ್ಟಿಯಾಗಿ ಹೇಳ್ಕೊಬೇಕಾಗತ್ತೆ, ಸರಿನಾ. ಹೇಳ್ಕೊಂಡ್ಮೇಲೆ ನೀವೇನು ಮಾಡ್ತೀರಾ, ನೀವು ಶ್ರದ್ಧೆಯಿಂದ ನಿಯಮ ಪಾಲಿಸೋರಾದರೆ ನೀವು ಈ ಮಂತ್ರವನ್ನು ಹೇಳಿದ ಮೇಲೂ ಕೂಡ ಯಾರ ಜೊತೆಯಲ್ಲೂ ಮಾತಾಡಬಾರ್ದು, ಸರಿನಾ. ದೇವರಿಗೆ ಭಾರ ಹಾಕಿ ನನಗೆ ಈ ಮಂತ್ರ ಸಿದ್ಧಿ ಆಗಲೇಬೇಕು ಅಂತ ಭಕ್ತಿಯಿಂದ ಕೇಳಿಕೊಂಡು ಆ 11 ಸಲ ಹೇಳಿದ ಮೇಲೆ ಆ ಪೇಪರನ್ನು ತಗೊಂಡೋಗಿ ಹರಿಯೋ ನದಿನಲ್ಲಿ ಬಿಡಬೇಕಾಗತ್ತೆ, ಸರಿನಾ. ಹರಿಯೋ ನದಿನಲ್ಲಿ ನೀವು ಆ ಪೇಪರನ್ನು ಬಿಟ್ಬಿಟ್ಟು ಮನೆಗೆ ಬನ್ನಿ. ಆಮೇಲೆ ನೀವು ಯಾರ ಜೊತೆ ಎಲ್ಲರೂ ಮಾತಾಡ್ಬೋದು, ನೀರಿಗೆ ಬಿಟ್ಟ ಮೇಲೆ ಮಾತಾಡ್ಬೋದು, ತೊಂದರೆ ಇಲ್ಲ ಅಂತಂದರೆ ಎಲ್ಲೂ ನೀರು ಇಲ್ಲ, ಹರಿಯೋ ನದಿ ಇಲ್ಲ ಅಂತ ಅನಿಸಿದ್ರೆ ನೀವು ನಿಮ್ಮ ಮನೆ ಹತ್ರ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ. ನೀವೇನು ಮಾಡ್ತೀರಾ, ತುಳಸಿ ಗಿಡದ ಕೆಳಗೆ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ಆ ಪೇಪರನ್ನು ಫೋಲ್ಡ್ ಮಾಡಿಬಿಟ್ಟು ಆ ಗಿಡದ ಒಳಗಡೆ ಹೂತಾಕ್ಬಿಡಿ, ಅಷ್ಟೇ. ಇಷ್ಟನ್ನು ಮಾಡೋಕ್ಕಾಗಲ್ವಾ? ಖಂಡಿತ. ಬೈ ಚಾನ್ಸ್ ನೀರು ಇಲ್ಲ, ಹರಿಯೋ ನದಿ ಇಲ್ಲ, ತುಳಸಿ ಗಿಡನೂ ಇಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ಇನ್ನೊಂದು ಪರ್ಯಾಯ ಇದೆ. ಇದನ್ನು ನೀವು ನಿಮ್ಮ ಊರಿನಲ್ಲಿರೋವಂಥ ನಿಮ್ಮ ಜಾಗದಲ್ಲಿ ಎಲ್ಲಿ ದೇವಸ್ಥಾನ ಇದೆಯೋ ಅಲ್ಲಿ ದೇವಸ್ಥಾನದ ಹೋಮಕುಂಡ ಇದ್ದೇ ಇರುತ್ತಾ, ಹೋಮಕುಂಡದಲ್ಲಿ ನೀವು ಆ ಪೇಪರನ್ನು ಹಾಕಿಬಿಟ್ಟು ಬನ್ನಿ, ಸರಿನಾ. ಆ ಹೋಮಕುಂಡ ಉರಿತಾನೆ ಇರಬೇಕು ಅಂತಿಲ್ಲ, ಯಾವಾಗ ಬೇಕಾದರೂ ಅವ್ರು ಪೂಜೆ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನೀವು ಆ ಹೋಮಕುಂಡಕ್ಕೆ ಅದನ್ನು ಹಾಕಿಬಿಟ್ಟು ಬನ್ನಿ, ಅಷ್ಟೇ. ದೀಕ್ಷೆ, ಸ್ವಯಂ ದೀಕ್ಷೆ ಕಾರ್ಯಕ್ರಮ. ಸ್ನೇಹಿತರೆ, ನಿಮ್ಮ ಕೈಲಿ ಆದಷ್ಟು ಪ್ರಯತ್ನ ಮಾಡಿ ನೀರಿಗೆ ಬಿಡೋಕ್ಕೆ, ಸರಿನಾ. ನೀರಿಗೆ ಬಿಡೋಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಆಗಲಿಲ್ಲ ಅಂದರೆ ಮಣ್ಣೊಳಗಡೆ ಹೂತಾಕಿ, ಅದು ಆಗಲಿಲ್ಲ ಅಂದರೆ ನಾನು ಲಾಸ್ಟಲ್ಲಿ ಹೇಳಿದ ಆಲ್ಟರ್ನೇಟ್ನ ಯೂಸ್ ಮಾಡ್ಬೋದು, ಸರಿನಾ. ಇಷ್ಟನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಸ್ನೇಹಿತರೆ, ಇದಕ್ಕೆ ಯಾವ ಬಟ್ಟೆಯನ್ನು ಹಾಕೊಂಡು ಮಾಡ್ತೀರಾ, ಯಾವುದಾದ್ರೂ ಸರಿ, ಭಕ್ತಿ ಮುಖ್ಯ ಅಷ್ಟೇ. ನೀವು ಯಾವ ಮಂತ್ರವನ್ನು ಪಠನೆ ಮಾಡ್ತಾ ಇದ್ದೀರಾ, ಅದಕ್ಕೆಲ್ಲ ಯಾವ ಬಟ್ಟೆ ಹಾಕೋಬೇಕು ಅದೆಲ್ಲ ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಕೆಲವೊಂದು ಪ್ರೀತಿಯ ಅನುಗ್ರಹಕ್ಕೆ, ಪ್ರೀತಿ ಅಟ್ರಾಕ್ಷನ್ಗೆ ರೆಡ್ ಬಟ್ಟೆ, ಗ್ರೀನ್ ಬಟ್ಟೆ, ದುಡ್ಡುಗೋಸ್ಕರ ಆದರೆ ಗ್ರೀನ್ ಬಟ್ಟೆ, ಮನಿ ಅಟ್ರಾಕ್ಷನ್ಗೆ ಗ್ರೀನು, ಈ ಥರ ಯಾವ ಬಟ್ಟೆ ಆದರೂ ಸರಿ ನೀವು ಹಾಕ್ಕೊಂಡು ಮಾಡ್ಬೋದು, ಸರಿನಾ. ಭಕ್ತಿ ಶ್ರದ್ಧೆ ಅಷ್ಟೇ, ಭಕ್ತಿ ಶ್ರದ್ಧೆ ನಂಬಿಕೆ ಹೇಳ್ತಾ ಇರ್ತೀನಿ ಅಲ್ವಾ, ಇದ್ದೇ ಇರಬೇಕು, ಸರಿನಾ. ಇದು ಸ್ವಯಂ ದೀಕ್ಷೆ. ನೀವೇ ದೀಕ್ಷೆಯನ್ನು ತಗೊಂಡು ಕರ್ಣ ದೀಕ್ಷೆಯ ಮೂಲಕ ಕರ್ಣದಲ್ಲಿ ಕಿವಿಯಿಂದ ನೀವೇ ಹೇಳ್ಕೊಂಡು ಈ ದೀಕ್ಷೆಯನ್ನು ನೀವೇ ತಗೊಂಡು ಈ ಮಂತ್ರವನ್ನು ಹೇಳ್ಕೊತೀರಾ. ಇದಾದ ನಂತರ ನೀವು ಮಂತ್ರವನ್ನು ಎಷ್ಟು ಸಲ ಬೇಕಾದ್ರೂ ಹೇಳ್ಬೋದು. ದೀಕ್ಷೆ ತಗೊಂಡ ದಿನ ಒಳ್ಳೆ ಟೈಮನ್ನು ನೋಡಿಕೊಂಡು ನೀವು ಮಂತ್ರವನ್ನು ಹೇಳಿ, ಆಯಿತಾ. ಒಳ್ಳೆ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲ ಇದೆಲ್ಲ ಇರುತ್ತಲ್ಲ, ಆ ಟೈಮನ್ನು ನೋಡಿಕೊಂಡು, ಒಳ್ಳೆ ಟೈಮನ್ನು ನೋಡಿಕೊಂಡು ಅವತ್ತಿನ ದಿನ ಶುರು ಮಾಡಿ. 108ಕ್ಕಿಂತ ಜಾಸ್ತಿ ಹೇಳಿ, ತುಂಬ ಒಳ್ಳೆಯದು. ಯಾವುದೇ ಮಂತ್ರ ಸಿದ್ಧಿ ಮಾಡ್ಕೋಬೇಕು ಅಂದರೂ ಜಾಸ್ತಿ ಹೇಳಬೇಕೆ ಹೊರತು ಕಡಿಮೆ ಹೇಳಬಾರ್ದು. ಅದಾದಮೇಲೆ ನೀವು ಎಷ್ಟು ಸಲ ಬೇಕಾದ್ರೂ ಮಂತ್ರವನ್ನು ಪಠನೆ ಮಾಡ್ಬೋದು, ತೊಂದರೆ ಇಲ್ಲ, ಸರಿನಾ. ಏನಾದರೂ ನಿಮಗೆ ಡೌಟ್ ಇದೆ ಅಂತ ಅನಿಸಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಸರಿನಾ. ಏನಾದರೂ ನಿಮ್ಮ ಲೈಫಲ್ಲಿ ಸಮಸ್ಯೆಗಳು ಇತ್ತು ಅಂತಂದರೆ ನನ್ನ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ. ಮತ್ತು ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ guys. Bye, love you all. Thanks for watching.